ಕರ್ನಾಟಕದ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಗ್ರಾಮದಲ್ಲಿ ಪಾಂಡವರ ಕಾಲದಲ್ಲಿ ಜನ್ಮೇಜಯ ರಾಯರು ಪ್ರತಿಷ್ಠಾಪಿಸಿರುವ ಶ್ರೀ ಕಾಂತೇಶ ಆಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನ ಹಾಗೂ ಸುಪ್ರಸಿದ್ಧವಾಗಿದ್ದು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಶಿಕಾರಿಪುರದ ಭ್ರಾಂತೇಶ, ಕದರಮಂಡಲಗಿ ಕಾಂತೇಶ, ಸಾತೇನಹಳ್ಳಿ ಶಾಂತೇಶ ಈ ಮೂರು ಆಂಜನೇಯ ಸ್ವಾಮಿಗಳನ್ನ ಒಂದೇ ದಿನ ಸೂರ್ಯಾಸ್ತದ ಒಳಗೆ ದರ್ಶನ ಪಡೆದ್ರೆ ಕಾಶಿಗೆ ಹೋಗಿ ಬಂದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಶ್ರೀ ಟಿವಿ ವೀಕ್ಷಕರೇ, ಈ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕದರಮಂಡಲಿ ಅಂತ ಊರಲ್ಲಿದ್ದೀವಿ. ಇಲ್ಲಿಂದ ಆಂಜನೇಯ ಸ್ವಾಮಿ ತುಂಬ ವಿಶೇಷ. ಪಾಂಡವರ ಕಾಲದಲ್ಲಿ ಇದು ಪ್ರತಿಷ್ಠಾಪನೆ ಆಗಿದ್ದು, ಇದ್ರ ಕಣ್ಣುಗಳು ಸಾಲಿಗ್ರಾಮದಿಂದ ಮಾಡಿರೋದ್ರಿಂದ ಇದು ಸ್ಟ್ರೈಟ್ ಮುಖ ಇರೋದ್ರಿಂದ ಕಾಂತೇಶ್ ಅಂತ ಹೆಸರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆಯೋಣ. ನಮ್ಮ ಹೆಸರು ಕಾಂತೇಶ ಅಂತಂದ್ರಿ, ಕಾಂತೇಶ್ ಪೂಜಾರ್ ಅಂತಂದು. ಇಲ್ಲಿ ಪ್ರತಿ ದಿವಸ 3 ಅಲಂಕಾರ ಆಗತ್ತೆ ರೀ. ಮುಂಜಾನೆ ಹನುಮ ಅವತಾರ, ಮಧ್ಯಾಹ್ನ ಭೀಮ ಅವತಾರ, ರಾತ್ರಿ ಮಧ್ವ ಅವತಾರ. 2 ಕಣ್ಣಲ್ಲಿರೋ ಸೂರ್ಯ ಸಾಲಿಗ್ರಾಮ ರೀ. ಜನ್ಮೇಜರಾಯರು ಪ್ರತಿಷ್ಠಾಪನೆ ಮಾಡಿದಂಥ ಮೂರ್ತಿ ರೀ ಇದು. ಬೆಳಗಿನ ಪೂಜೆ ಬ್ರಾಹ್ಮಿಣ್ಸ್ ಮಾಡ್ತಾರೆ, 1 ತಾಸು 9 ರಿಂದ 10 ಗಂಟೆ ಮಟ್ಟ ಅವ್ರು ಮಾಡ್ತಾರೆ. 2ನೇ ಪೂಜೆ ಭೀಮ ಅವತಾರ ಪಂಚಮಶಾಲಿ, ವೀರಶೈವ ಪಂಚಮಶಾಲಿ ಅಂತ ನಾವು ಮಾಡ್ತಾ ಇದ್ದೇವ್ರಿ. ಭೀಮ ಅವತಾರ ನಾವು, ಮಧ್ವ ಅವತಾರ ನಾವು ಮಾಡ್ತೇವ್ರಿ. ಪ್ರತಿ ದಿವಸ ಭಕ್ತರು ಬಟ್ಟೆ ಕೊಡಿಸಿದ ಹೊಸ ಬಟ್ಟೆ ಹಾಕಿ ಬಟ್ಟೆ ಉಡಿಸ್ತೇವ್ರಿ. ಶನಿವಾರಕ್ಕೊಮ್ಮೆ ಕುಂಕುಮಾರ್ಚನೆ ಮಾಡ್ತೇವ್ರಿ. ವಿಶೇಷ ಯಾರೋ ಭಕ್ತಾದಿಗಳು ಬೆಳ್ಳಿ ಕವಚ ಹಾಕಿದ್ರೆ ಬೆಳ್ಳಿ ಕವಚ ಹಾಕ್ತಾ ಇರ್ತಾವ್ರಿ. ಪ್ರತಿ ದಿವಸನೂ ಮಾಡ್ತಾವೆ. ಪ್ರತಿ ದಿವಸ ಇದೇ ವಿಶೇಷ ರೀ. ಬೆಳ್ಳಿ ಕವಚ ಅಮಾಸಿಗೆ ಹಾಕೋದ ಬೆಳ್ಳಿ ಕವಚ, ಶನಿವಾರಕ್ಕೊಮ್ಮೆ ಕುಂಕುಮಾರ್ಚನೆ ಮಾಡೋದ ರೀ. ಜನ್ಮೇಜರಾಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ವರ್ಷ ರೀ. ಪಾಂಡವರ ಕಾಲದಾಗಿಂದ ಪ್ರತಿಷ್ಠಾಪನೆ ಮಾಡಿದಂತ ಸುಮಾರು ವರ್ಷ ರೀ. ಇದು ಭಾಳ ಪುರಾತನ ಕಾಲದ ರೀ. ಮುಂಚೆ ಹಳೆ ಗುಡಿ ಇತ್ತು ರೀ, ಇದು ಕಟ್ಟಿಗೆ ಗುಡಿ. ಇದು ಎಲ್ಲ IH ಕ್ಯಾನ್ಸರೆಡ್ಡಿ ಅಂತ ಚೀಫ್ ಇಂಜಿನಿಯರ್ ರೀ, ಅವರ ಮುಖಾಂತರ ಇದು ಬೆಳವಣಿಗೆ ಆಗಿರೋದು ರೀ. ಶನಿವಾರಕ್ಕೊಮ್ಮೆ ಭಾಳ ಜನ ಕೊಡ್ತಾರೆ. ಪ್ರತಿ ಶನಿವಾರ 5 ಕ್ವಿಂಟಲ್ 6 ಕ್ವಿಂಟಲ್ ಅಕ್ಕಿ ಹೋಗುತ್ತೆ ರೀ. ದಾಸೋಹಕ್ಕೆ ಅಷ್ಟು ಜನ ಕೊಡುತ್ತೆ ರೀ. ಈ ಹೊರಗಡೆಯಿಂದ ಭಕ್ತರು ಬರ್ತಾರಲ್ಲ, ಅವ್ರಿಗೆ ಏನೇನು ಸೌಲಭ್ಯಗಳಿದೆ? ರೂಮ್ಗಳು ವ್ಯವಸ್ಥೆ ಐತ್ರಿ. ಊಟದ ವ್ಯವಸ್ಥೆ 12 ರಿಂದ 3 ಗಂಟೆ ಮಟ್ಟ ಅನ್ನ ಪ್ರಸಾದ ಇರುತ್ತೆ ರೀ. ಪ್ರತಿನಿತ್ಯನ ಅನ್ನ ಸಂತರ್ಪಣೆ ಇರ್ತೈತೆ ರೀ. ಅಧಿಕ ಮಾಸ ಶ್ರಾವಣದಲ್ಲಿ 3 ಆಂಜನೇಯ ನೋಡಕ್ಕೆ ಹೋಗ್ತಾರಲ್ರಿ, 25 ಕ್ವಿಂಟಲ್ ಗಂಟ್ಲೆ ಅಕ್ಕಿ ಹೋಗುತ್ತೆ ರೀ ದಾಸೋಹಕ್ಕೆ. ಇವ ಕದರಮಂಡಲಿಗೆ ಕಾಂತೇಶ, ಸಾತೇನಹಳ್ಳಿ ಶಾಂತೇಶ, ಅವನಿಗೆ ನೆತ್ತಿ ಮ್ಯಾಗ ಐತ್ರಿ ಸಾಲಿಗ್ರಾಮ. ಅವ ಶಾಂತಿಯುತ ಮೂರ್ತಿ, ಇವ ಕ್ರಾಂತಿಯುತ ಮೂರ್ತಿ. ಶಿಕಾರಿಪುರ ಭ್ರಾಂತೇಶ ಹುಚ್ಚರಾಯರಿ. ಅವನಿಗೆ ಮೂಗಿನ ಮೇಲೆ ಸಾಲಿಗ್ರಾಮ ಐತ್ರಿ. 3 ಆಂಜನೇಯ ನೋಡಿದ್ರೆ ಕಾಶಿ ಯಾತ್ರೆ ಮಾಡಿದಷ್ಟು ಪುಣ್ಯ ಅಂತ ಪ್ರತೀತಿ ಐತ್ರಿ. ಬಾರಾತುಣಿಗೆ ತೇರಾಗತ್ತೆ ರೀ. 5 ದಿವಸ ಆಗುತ್ತೆ ರೀ ಜಾತ್ರೆ ಬಾರಾತುಣಿಗೆ. ಶುಕ್ರವಾರ ಕಂಕಣ, ಶನಿವಾರ ಹೂವಿನ ರಥೋತ್ಸವ, ಭಾನುವಾರ ಬ್ರಾಹ್ಮಿಣ್ಸ್ 5 ಹೆಜ್ಜೆ ಎಳಿತಾರೆ ರೀ. ಸೋಮವಾರ ದಿವಸ ಪರಿಸ್ಥಿತಿ ಅಂತ 5 ದಿವಸ ಕಾರ್ಯಕ್ರಮ ನಡೀತಾರೆ ರೀ ನಮ್ಮಲ್ಲಿ. ಡಿಸೆಂಬರ್ ತಿಂಗಳ ನಾಳೆ ತೆಪ್ಪೋತ್ಸವ ಆಗತ್ತೆ ರೀ. 22 ಕಾರ್ತಿಕೋತ್ಸವ ಆಗತ್ತೆ ರೀ. 23 ತೆಪ್ಪೋತ್ಸವ, ಲಕ್ಷಾಂತರ ಗಂಟ್ಲೆ ಜನ ಕೊಡುತ್ತೆ ರೀ. ತೆಪ್ಪೋತ್ಸವ ಆಗತ್ತೆ ರೀ. ಪ್ರತಿ ದಿವಸ ಪಾಲ್ಕಿ ಸೇವಾ ಅಂತ ಮಾಡ್ತಾರೆ ರೀ. ಶನಿವಾರ ದಿವಸ ರಾತ್ರಿ 8:30 ಮಹಾಮಂಗಳಾರತಿ ಆಗತ್ತೆ ರೀ. ಆದಮೇಲೆ ತೇರಿನ ರಥ ಆಗತ್ತೆ ರೀ. ಪ್ರತಿ ಶನಿವಾರ ರೀ ಭಜನೆ ಮಾಡ್ಕೊಂಡು ತೇರು ಎಳೆದು ಬಂದು ಇಲ್ಲಿ ತೊಟ್ಲು ಸೇವಾ ಅಂತ ಮಾಡ್ತಾರೆ ರೀ. ಗುಡಿ ಒಳಗಡೆ ದೇವ್ರು ಬಂದು ತೊಟ್ಲು ಸೇವಾ ಅಂತ ಮಾಡ್ತಾರೆ ರೀ. ಅದು ಮಕ್ಕಳಾಗ್ಲಿಲ್ದವ್ರಿಗೆ ಅದ್ರ ತೊಟ್ಟಲ್ದಾಗ ಕಾಯಿ ಇಟ್ಟು ಹೆಣ್ಮಕ್ಳ ಕಡೆಯಿಂದ ತೂಗಿಸಿ ಅವ್ರ ಉಡಿಯಲ್ಲಿ ತುಂಬಿ ಮಕ್ಕಳ ಸೇವಾ ಅಂತ ಮಾಡ್ತಾರೆ. ಅದು ಇವತ್ತು ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕದರಮಂಡಲಿ ದೇವಸ್ಥಾನದಲ್ಲಿ ಹನುಮನ ದರ್ಶನ ಮಾಡೋದಕ್ಕೆ ನಾನು 2ನೇ ಬಾರಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ವಿಶೇಷವಾದ ಒಂದು ಕಣ್ಣಿನಲ್ಲಿ ಸಾಲಿಗ್ರಾಮ ಇರೋದರಿಂದ ಇದನ್ನು ಕಾಂತೇಶ ಅಂತ ಕರೀತಾರೆ. ಇಲ್ಲಿ ಇದೇ ಸುತ್ತಮುತ್ತ ಒಂದು 30 ರಿಂದ 40 ಕಿಲೋಮೀಟ್ರ್ ದೂರದಲ್ಲಿ 3 ಆಂಜನೇಯ ಇದೆ. ಕಾಂತೇಶ, ಭ್ರಾಂತೇಶ, ಶಾಂತೇಶ. ಈ 3 ಅಧಿಕ ಮಾಸ ನೋಡಿದ್ರೆ ಕಾಶಿ ನೋಡಿದಷ್ಟು ಪುಣ್ಯ ಬರುತ್ತೆ ಅಂತ ಇಲ್ಲಿ ಪ್ರತೀತಿ ಇದೆ. ಯಾವುದೇ ರೀತಿ ಸಂಬಳ ಇಲ್ದಂಗೆ ನಿಸ್ವಾರ್ಥ ಸೇವೆಯಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಶನಿವಾರ ಅಂತೂ ವಿಶೇಷವಾದ ಜನಸಂದಣಿ ಇರ್ತದೆ. ಇನ್ನೂ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಜನ ಬರ್ತಾ ಇದ್ದಾರೆ. ಈಗ ಕಾರ್ತಿಕ ಮಾಸದಲ್ಲಿ ತೆಪ್ಪೋತ್ಸವ ಇದೆ 23ನೇ ತಾರೀಕು. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ನಮ್ಮ ಶಿರಾ ತಾಲೂಕಿನ ಎಲ್ಲ ಜನರು ಇಲ್ಲಿ ಬಂದು ಆ ಹನುಮನ ದರ್ಶನ ಮಾಡಬೇಕು ಅಂತ ನಮ್ಮ ಶಿರಾ ತಾಲೂಕಿನ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಶಿಲ್ಪಾ ಅಂತ. ಯಾವ ಊರಿಂದ ಬಂದಿರೋದು? ಮಲೆಬೆನ್ನೂರಿಂದ ಬಂದಿರೋದು. ಏನು ಮೇಡಮ್ ಈ ದೇಹದ ಮಹಿಮೆ? ಇದು ನಮ್ಮ ಮನೆ ದೇವ್ರಿದು.
ನಮ್ಮ ಅಜ್ಜ, ನಮ್ಮಪ್ಪ, ನಮ್ಮಮ್ಮ ಎಲ್ಲ ಇಲ್ಲಿಂದನೇ ನಡ್ಕೊತೀವಿ. ನಾವು ಚಿಕ್ಕವಳಿದ್ದಾಗಿಂದ ಇಲ್ಲಿ ಬರ್ತಾ ಇದೀವಿ. ತುಂಬಾ ಒಳ್ಳೇದಾಗಿದೆ. ಇಲ್ಲಿ ವಿಶೇಷತೆ ಏನಂದ್ರೆ ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಇರುತ್ತೆ. ಆಮೇಲೆ ಇದು ಕಾರ್ತಿಕ್ ಮಾಸದಲ್ಲಿ ಇದೇ ತಿಂಗಳಲ್ಲಿ 23ಕ್ಕೆ ಕಾರ್ತಿಕೋತ್ಸವ ಇದೆ. ಇಲ್ಲಿ ಅಲ್ಲಿ ತೇರಿದೆ, ಆಂಜನೇಯ ಸ್ವಾಮಿದು ತೇರಿದೆ. ತೇರೆಲ್ಲ ಹೊಂಡಿಸ್ತಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಮನ್ಸಲ್ಲಿ ಏನಾದ್ರೂ ನಾವೇನಾದ್ರೂ ಬೇಡ್ಕೊಳ್ಳೋದಿದ್ರೆ, ನಾವೇನಾದ್ರೂ ಕೇಳ್ಬೇಕು ಅಂದ್ರೆ, ನಾವು ಪ್ರಶ್ನೆನ ಕೇಳ್ಕೋಬೇಕು ಅಂದ್ರೆ ಹೂವಿನ ಪ್ರಸಾದ ಅಂತ ಕಟ್ತಾರೆ. ಇಲ್ಲಿ ಒಂದು ಬಿಳಿ ಹೂ ಅಂದ್ರೆ ನಮಗೆ ಆಗುತ್ತೆ, ನಮಗೆ ಒಳ್ಳೇದಾಗುತ್ತೆ, ಅದ ಮಾಡ್ಬೇಕು ಅಂದ್ರೆ ಬಿಳಿ ಪ್ರಸಾದ ಬರುತ್ತೆ. ಇಲ್ಲ ನಮಗೆ ಅದು ಬೇಡ, ಅದ್ರ ಅವಶ್ಯಕತೆ ಇಲ್ಲ, ಅದು ನಮಗೆ ಕೆಟ್ಟದಾಗುತ್ತೆ ಕೆಂಪು ಪ್ರಸಾದ ಬರುತ್ತೆ. ನಮ್ಗೆ ಅದರಿಂದ ಒಳ್ಳೇದೇ ಆಗಿದೆ. ಯಾವಾಗಿಂದನು ನಾನು ಚಿಕ್ಕ ಮಗು ಇದ್ದಾಗಿಂದ ಬರ್ತಾ ಇದ್ದೀನಿ. ನಮ್ಮಪ್ಪ, ನಮ್ಮಮ್ಮ ಎಲ್ಲ ನಾವು, ನಮ್ಮ ಫ್ಯಾಮಿಲಿ ಎಲ್ಲ ನಾವು ಚೆನ್ನಾಗಿದ್ದೀವಿ. ದೇವರ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೇದಾಗಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಬಸವರಾಜ್. ಯಾವ ಊರಿಂದ ಬಂದಿದ್ದೀರಿ ಸರ್? ನಾವು ಹಿರೇಕೆರೆ ತಾಲೂಕು ದೂಪದಳ್ಳಿಯಿಂದ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಈಶ್ವರ. ನೀವು ಎಲ್ಲಿಂದ ಬಂದಿಲ್ಲ? ನಾವು ಸಮಸ್ಯೆ ಹಾನಗಲ್ ತಾಲೂಕು. ಸರ್ ಓಕೆ. ಒಳ್ಳೆ ಏನೇ ಕೇಳ್ಕೊಂಡ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಸಾಕು, ಎಲ್ಲ ಈಡೇರ್ತೈತೆ. ನಾವು ಸಮ್ಮಸ್ಸಿಗೆ ಹಾನಗಲ್ ತಾಲೂಕು. ಎಷ್ಟು ವರ್ಷ ಬರ್ತೀವಿ? ನಾವು ಅಂದರೆ ವರ್ಷ ಅಂತಲ್ಲ, ಒಂದು ವರ್ಷದೊಳಗೆ ಈ ಬದಿ ಯಾವಾಗ ಬಂದ್ರೂ ಇಲ್ಲಿ ಒಟ್ಟು ಒಂದು ದರ್ಶನ ಅಂತ ತೊಗೊಂಡೇ ಹೋಗೋದು. ಕಾಯಂ ಸತತ್ ಹಂಗೆ ಬರೋದು. ಈ ಭಾಗದೊಳಗೆ ಏನಾರ ಕೆಲಸ ಇತ್ತಪ್ಪ, ಇಲ್ಲಿ ಹತ್ರಕ್ಕೆ ಬಂದೇವು ಅಂತಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬರೋದರ್ತು ನಾವು ಹೋಗೋದೇ ಇಲ್ಲ. ಒಟ್ಟು ದರ್ಶನ ತೊಗೊಂಡೇ ಹೋಗ್ತೀವಿ ನಾವು. ದೇವಸ್ಥಾನ ವಿಶೇಷ ನೀವೇನೇ ಹೇಳ್ಕೊಂಡು, ಏನೇ ನೀವು ಕೇಳ್ಕೊಂಡ್ರು ಸಹ ಎಲ್ಲ ಈಡೇರ್ತಾವ್ರೆ. ಒಳ್ಳೆ ಇದೈತಿ.